ಹುಮ್ನಾಬಾದ್ ಆರ್ಜಿ ಹೀಬಾರೆ ಶಾಲೆಯಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ. ಹಳ್ಳಿಕೇಡ್ ಪಟ್ಟಣದ ಆರ್ಜಿ ಹೀಬಾರೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಪ್ರತಿಭಾವಂತ ವಿದ್ಯಾರ್ಥಿನಿ ವೈಷ್ಣವಿ ಆನಂದಬಾಬು 98.56 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ, ವೈಷ್ಣವಿ 97.62 ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಗರಾಜ್ ಹೀಬಾರೆ, ಮಕ್ಕಳ ಸಾಧನೆ ನನಗೆ ಅತ್ಯಂತ ಸಂತಸ ತಂದಿದೆ. ನಮ್ಮ ಶಾಲೆಯ ಮಕ್ಕಳು ಜಿಲ್ಲೆಯ ಹಾಗೂ ತಾಲೂಕಿನ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂದಿದ್ದಾರೆ. ಎಲ್ಲ ಶಿಕ್ಷಕ ಹಾಗೂ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೇಶವ ತಲಗಟ್ಟರ, ಶಾಲಾ ಉಪಾಧ್ಯಕ್ಷರಾದ ರುಚಿತ ಹೀಬಾರೆ, ಶಾಲೆ ಪ್ರಾಂಶುಪಾಲರಾದ ಇ ಶಿಲ್ಪಾವತಿ ಹಾಜರಿದ್ದರು. ಸುಪ್ರಭಾತ ನ್ಯೂಸ್, ಹುಮ್ನಾಬಾದ್. Special teachers were called from, they are well experienced, and especially maths and English grammar, all the grammar part, and they encouraged us. Thank you for this credit goes to our school and our president sir and principal ma'am. Thank you sir, and thank you all the staff, teachers, parents, and all my friends, and that's it. Thank you. I used to have some snacks and all, and I used to brush up, and then I used to sit for the study. What all the remaining work I used to have, I used to cover all those, and afterwards I used to sit for study. Also there was this night classes from our school side, from in the high-tech school, which is our another school branch. So there our teachers used to sit with the all other students. They used to take care of all those students. They used to clear their doubts. Even we also used to ask any doubts if we have any doubts, and teachers used to study more, and they used to search more for because we used to ask doubts, no? So they also learnt a lot from us, and I think that the teachers had done lot of hard work, especially for our batch. They used to sit for up to 8:30 to 9 o'clock without leaving their home, family and all, for just our students. And today all students have scored nice marks, and in our home also my parents used to guide me that whenever I used to score less marks, they used to support me. That teachers also used to encourage me that whenever we failed, sometimes I also scored sometimes less marks, and I cried also that I am not able to score. ನಾನು ಮಕ್ಕಳಿಗೆ ಒಂದು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಿಕೊಟ್ಟದಕ್ಕಾಗಿ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಮಕ್ಕಳು ಈ ಮಟ್ಟಕ್ಕೆ ಬೆಳಿಬೇಕು, ಈ ಮಟ್ಟದಲ್ಲಿ ಒಂದು ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ನಾನು ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ಮತ್ತು ಪ್ರಾಂಶುಪಾಲರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಇನ್ನೂ ಕೂಡ ನನ್ನ ವೈಷ್ಣವಿ ಹೇಳ್ತಾಯಿದ್ರು, ನಾನು 625 ಔಟ್ ಆಫ್ 624 ನನಗೆ ಬರಬೇಕಾಗಿತ್ತು, ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಅದು ಬರ್ತಕ್ಕಂಥ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ನೆಕ್ಸ್ಟ್ ಮತ್ತು ನಾವು ಇನ್ನೂ ಹೆಚ್ಚಿಗೆ ಪ್ರದರ್ಶನವನ್ನು ಮಾಡಬೇಕಂತೇಳಿ ನಾನು ಎಲ್ಲ ಶಿಕ್ಷಕರಿಗೆ ಆಲ್ರೆಡಿ ಒಂದು ಇದ್ರ ಮುಖಾಂತರ ಹೇಳಿದ್ದೀನಿ. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಉತ್ತಮವಾದಂಥ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತಕ್ಕಂಥ ಮಾತು. ಬೀದರ್ ಜಿಲ್ಲೆಯಲ್ಲಿ ಎಷ್ಟನೇ ಸ್ಥಾನಕ್ಕಿದೆ ಸರ್ ನಿಮ್ಮ ಸ್ಕೂಲು? ಬೀದರ್ ಜಿಲ್ಲೆಯಲ್ಲಿ 11ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಸರ್. ಬೀದರ್ ಜಿಲ್ಲೆಗೆ ನಾವು 6ನೇ ಸ್ಥಾನದಲ್ಲಿದ್ದೀವಿ. ರಾಜ್ಯ ಮಟ್ಟದಲ್ಲಿ 11ನೇ ಸ್ಥಾನದಲ್ಲಿದ್ದೀವಿ. ತಾಲೂಕು ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ನಮ್ಮ ಶಾಲೆಯನ್ನು ಗಿಟ್ಟಿಸ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಶಿಕ್ಷಕರಿಗೆ ಏನು ಹೇಳಕ್ಕೆ? ಶಿಕ್ಷಕರಿಗೆ ಅದೇ ಹೇಳ್ತಾ ಇದ್ದೀನಿ, ನಮಗೊಂದು ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ. ನಾನು 98.56 ಒಂದು ನಮಗೆ ಒಂದು ಡೆಡ್ಲೈನ್ ಇದ್ದಂಗಿದೆ. ನಾನು ಏನಿದ್ರೂ ಕೂಡ ನಾನು ಶಿಕ್ಷಕರಿಗೆ ಮೊನ್ನೆ ಕೂಡ ನಾನು ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೀನಿ, ಮುಂದೆ ಬರ್ತಕ್ಕಂಥ ರಿಸಲ್ಟ್ 98.6ಲಿಂದ ನಮ್ಗೆ ಸ್ಟಾರ್ಟ್ ಆಗಬೇಕು, ಅದಕ್ಕಿಂತ ಮುಂದೆನೇ ಇರಬೇಕು, ಹಿಂದೆ ಬರೋಂಗಿಲ್ಲ ಅಂತಕ್ಕಂಥದ್ದು ನಾವು ಕಟ್ಟುನಿಟ್ಟಾದ ಒಂದು ಸೂಚನೆ ಕೂಡ ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕರೊಂದವರಿಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸರ್. ಈ ಬರ್ತಂಥ ದಿನಗಳಲ್ಲಿ ನೋಡಬೇಕು, ಎಲ್ಲ ಶಿಕ್ಷಕರಿಗೆ ಇನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇನ್ನೂ ಮಕ್ಕಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒತ್ತು ಕೊಟ್ಟು ಏನಪ್ಪ ಅಂದ್ರೆ ನಾನು ಮಕ್ಕಳಿಗೆ ಸಲುವಾಗಿ ಹಗಲಿರುಳು ದುಡ್ಲಕ್ಕೆ ನಾನು ಬದ್ಧವಾಗಿದ್ದೀನಿ. ನಾನು ಮಕ್ಕಳ ಸಲುವಾಗಿ ಎಲ್ಲವನ್ನು ಇದು ಮಾಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಸರ್. ಬಡ ಮಕ್ಕಳಿಗೋಸ್ಕರ ತಮ್ಮದು ಏನು ಇದು ಇದೆ ಸರ್? ಬಡ ಅಂತ ಅಲ್ಲ, ಯಾರ ಮಕ್ಕಳು ನಮ್ಮ ಭಾಗದಲ್ಲಿ ಒಂದು ಸುಮಾರು 15-20 ಹಳ್ಳಿಯಿಂದ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ, ಯಾವ ಮಕ್ಕಳು ಅನಾಥ ಆಗಿದಾರ, ಅವ್ರು ಕಲೀಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ತಂದು ಕೊಟ್ಟರೆ ಅಂಥವ್ರಿಗೆ ಏನಪ್ಪ ಅಂದ್ರೆ ನಾನು ಉಚಿತವಾಗಿ ಶಿಕ್ಷಣ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.